ನಿನ್ನೆಯಿಂದ ನನಗೂ ತುಂಬ ಬೇಸರ ಆಗಿದೆ. ಆದರೆ ಸರ್ಕಾರ ನಡೆಸುವಂಥ ನಮ್ಮ ಸದಸ್ಯರೇನೆಂದರೆ VBG ರಾಮ್ಜಿ ಮತ್ತು MG ನರೇಗಾದ ಬಗ್ಗೆ ಚರ್ಚೆ ಆಗಬಾರ್ದು, ಆ ಕಾರಣಕ್ಕೋಸ್ಕರ ಅಂದಿದ್ದಾರೆ. 100ಕ್ಕೆ 100 ಅದಿಲ್ಲ, ನಮ್ಮೆಲ್ಲರ ಮನಸ್ಸಲ್ಲಿ ಇಲ್ಲ. ಅದು ಚರ್ಚೆ ಆಗಬೇಕು. ಚರ್ಚೆ ಕೂಡ ಯಾವ ರೀತಿ ಅಂದರೆ ಒಂದು ಪಾಸಿಟಿವ್ ಚರ್ಚೆ ಆದ ನಂತರ ಸಮಾಜಕ್ಕೆ ಅದು ಮುಟ್ಟಬೇಕು. ನರೇಗಾ ಮತ್ತು ಇದರಲ್ಲಿರ್ತಕ್ಕಂಥ ಇದು ಗ್ರಾಮದ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇರುವಂಥದ್ದು. ಯಾಕಂದರೆ ನಾನು ಮೊನ್ನೆ ಕೂಡ ಹೇಳಿದೆ, ನಾನು 378 ಪಂಚಾಯತ್ ನನಗೆ ಲೋಕಲ್ ಬಾಡಿ ಚುನಾಯಿತ ಆದ ಕಾರಣಕ್ಕೋಸ್ಕರ ಸುಮಾರು 94 ಪಂಚಾಯತ್ ನಾನು 3 ಗಂಟೆ ಕೂತ್ಕೊಂಡು ಚರ್ಚೆ ಮಾಡಿ ಬಂದಿದ್ದೇನೆ. ನಾವೆಲ್ಲರೂ ಪ್ರಾಕ್ಟಿಕಲ್ ಅನುಭವದಿಂದ ಬಂದಿದ್ದೇವೆ. ನಾವು ಇದರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಆ ಮುಖಾಂತರ VBG ರಾಮ್ಜಿ ಬರಬೇಕು. 20 ವರ್ಷದ ನಂತರ ಪ್ರತಿ ಸರ್ಕಾರ ಒಂದು 10-15 ಬಾರಿ ಬೇರೆ ಬೇರೆ ಹೆಸರನ್ನು ಇಟ್ಟಿದೆ, ಅದರಲ್ಲಿ ಬದಲಾವಣೆ ಆಗಿದೆ. ನಮಗೆ ನೋವು ಕೂಡ ಆಗಿದೆ. ಆ ಕಡೆ ಸದಸ್ಯರು, ನಮ್ಮ ದೇಶದ ಪ್ರಧಾನಿ ಏನಂತಾರೆ ಅಂದರೆ 144 ಕೋಟಿ ಜನಕ್ಕೂ ನನ್ನ ಕುಟುಂಬ. ಅವ್ರು ಒಂದು ಹೆಜ್ಜೆ ಮುಂದೆ ಇಟ್ಟರು ಕೂಡ ಇಡೀ ದೇಶ 144 ಕೋಟಿ ಮುಂದೆ ಹೋಗ್ತದೆ ಅಂತ. ಅಂದರೆ ಒಬ್ಬ ಪ್ರಧಾನಿ ಆದ ನಂತರ ಯಾವುದೋ ಪಕ್ಷಕ್ಕೆ ಸೀಮಿತ ಅಲ್ಲ. ಕಳೆದ ಬೆಳಗಾಮಲ್ಲಿ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಮಗೆ ನೋವಾಗಿತ್ತು, ಅದಕ್ಕೆ ಇದು ಮಾಡಿದ್ರು. ಪದೇ ರಿಪೀಟ್ ಆದರೆ ನಮಗೆ ತುಂಬ ದುಃಖ ಆಗಿದೆ. CT ರವಿ ಅವರು ಹಿರಿಯ ಸದಸ್ಯರು ಅಂದರು, ಅವ್ರ ಹೆಸರಲ್ಲಿ ಕರೀಲಿಲ್ಲ, ಇದು ಪಾಕಿಸ್ತಾನದ ನಾಲಿಗೆ ಇರಬೇಕು, ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದರು. ಎಲ್ಲ ಸದಸ್ಯರಿಗೆ ತುಂಬ ಸಿಟ್ಟು ಬಂತು. ನಾನೊಂದು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ, ಅದೇ ಮಿತ್ರತ್ವ ಮಾಡಲಿಕ್ಕೆ ಹೋದದ್ದು ವಾಜಪೇಯಿ ಅವರು ಲಾಹೋರಿಗೆ ಬಸ್ ಹಾಕಿದ್ರು. ಆದರೆ ಪಾಕಿಸ್ತಾನ ವಾಪಸ್ ಹಿಂದಿಂದ ಚೂರಿ ಹಾಕಿತ್ತು. ಈ ಸದಸ್ಯರ ಸಿಟ್ಟನ್ನು ನೋಡಿದಾಗ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲಿಯಾದರೂ ಇದೇ ಸಿಟ್ಟು ಇವರ ಪೂರ್ವಜರಿಗೆ ಇರ್ತಿದ್ರೆ ದೇಶ 3 ತುಂಡಾಗ್ತಿರ್ಲಿಲ್ಲ. ಲಕ್ಷಾನುಗಟ್ಟಲೆ ಹಿಂದೂಗಳ ಮಾರಣ ಹೋಮ ಆಗಿದೆ. ಪಾಕಿಸ್ತಾನ ತುಂಡಾದಾಗ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ಟ್ರೈನಲ್ಲಿ ಕತ್ತರಿಸಿದ್ದಾರೆ, ಅತ್ಯಾಚಾರ ಆಗಿದೆ. ಇವತ್ತು ನಾನು ಅನ್ನೋದು ಈ ಸಿಟ್ಟು ಸರ್, ನಾನು ಮಾತಾಡಿದ ನಂತರ ಅವ್ರು ಮಾತಾಡ್ಲಿ ಸರ್, ನಾನು ಮಾತಾಡಿದ ನಂತರ ಅವ್ರು ಮಾತಾಡ್ಲಿ ದಯವಿಟ್ಟು. ವಿಷಯ ನಾನು ಮಾತಾಡಿದ ಎಲ್ಲವನ್ನೂ ಮಾತಾಡ್ತಾ ಇದ್ದೀರಿ, ನಾನು ಏನ್ ಮಾಡ್ಬೇಕು? ನಿಮಗೆ ಎಲ್ಲದಕ್ಕೂ ನೀವಲ್ಲ ನೋಡಿ, ಯಾರು ಕೂಡ ಪೀಠದ ಮಾತನ್ನ ಕೇಳಿದ್ದಾಗ ಪೀಠ ತಾನೇ ಏನ್ ಮಾಡಕ್ಕಾಗುತ್ತೆ? ನಾವು ಈಗಷ್ಟೇ ನಿಮ್ಗೆ ಹೇಳ್ಬಿಟ್ಟಿದೀನಿ, ಮೊದ್ಲೇ ಬಿಟ್ಬಿಟ್ಟಿದ್ದೀವಿ. ಮಾತನಾಡಿ, ಅದನ್ನು ನೀವು ಅವ್ರ ಬಗ್ಗೆ ಇವ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕಿಂತ ಒಂದ್ ನಿರ್ಣಯಕ್ಕೆ ಬರೋಣ ಅಂದ್ರೆ ಪೀಠ ತಾನೇ ಏನ್ ಮಾಡುತ್ತೆ? ನಿಮಗೆ ಅವಕಾಶ ಕೊಟ್ಟಿದ್ದೀವಿ, ಪೀಠದ ಮಾತೆ ಕೇಳೋದಿಲ್ಲ ಅಂದ್ಮೇಲೆ ನಾವ್ ಇನ್ನೇನಾಯ್ತು? ಕೇಳಿದಿರಿ, ನೀವು ಮಾತನಾಡಿ, ನಾವು ಸುಮ್ನೆ ಕೇಳ್ಕೊಳ್ತೀವಿ ಅಷ್ಟೇ. ಮಾತಾಡಿ, ನಮ್ಮವರೇ ಸರ್, ಮಾತಾಡಿ ಅಷ್ಟೇ. ಕೊನೆಗೆ ಸೊಲ್ಯೂಷನ್ ಕೂಡ ಹೇಳ್ತೀವಿ. ನಾನು ಅನ್ನೋದು ಈ ಸಿಟ್ಟು ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನ ಸಾಯಿಸಿದೆ ಸರ್. ಯಾರಾದ್ರೂ ಕೂಡ ಪೆಹಲ್ಗಾಮಲ್ಲಿ 26 ಜನ ವಿಧಾನಸಭೆಯಲ್ಲಿ ಯುವಕ ಅಂತೇನೆ ಸರ್, ನಮ್ಗೆ ನವಾಜ್ ಶರೀಫ್ ಬೇಡ, ನಮಗೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಬೇಕು, ನರೇಂದ್ರ ಮೋದಿ ಅಂತ ಪ್ರಧಾನಿ ಬೇಕು. ನೋಡಿ, ವಿಚಾರದಿಂದ ಹೊರಗಡೆ ಹೋದ್ರೆ ವಿಚಾರಕ್ಕೆ ಬನ್ನಿ. ಮೋದಿ ಅಂತ ಪ್ರಧಾನಿ ಬೇಕು. ವಿಚಾರದೊಳಗಡೆ ಚರ್ಚೆಗೆ ಅವಕಾಶ ಕೊಟ್ಟಿದೆ, ಅದನ್ನ ಬಿಟ್ಟು ನೀವು ಎಲ್ಲೆಲ್ಲೋ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ವಿಕಸಿತ ಭಾರತ 2000 ಏನು ಮೋದಿಜಿಯವರ ಕನಸುಂಟು, ವಿಕಸಿತ ಭಾರತ, ಅಖಂಡ ಭಾರತ ಆದಾಗ ನಾವೆಲ್ಲರೂ ಒಂದೇ ಆಗ್ತೀವಿ ಸರ್. ಆಗ ಮಾತ್ರ ಇದಕ್ಕೆ ಉತ್ತರ ಸಿಗ್ತದೆ. ಧನ್ಯವಾದಗಳು. ಶ್ರೀನಿವಾಸ್.